ओम शांति। आज का मुरली तारीख फरवरी 19, 2025। मीठे बच्चे, तुमने अब तक जो कुछ पढ़ा है उसे भूल जाओ। जीते जी मरना माना, सब कुछ भूलना, पिछला कुछ भी याद न आए। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಇಲ್ಲಿಯವರೆಗೆ ಏನೆಲ್ಲ ಓದಿಕೊಂಡಿದ್ದೀರೋ ಅದೆಲ್ಲದನ್ನು ಮರೆತು ಬಿಡಬೇಕು. ಬದುಕಿದ್ದು ಸಾಯೋದು ಅಂದರೆ ನೀವು ಹಿಂದೆ ಏನೆಲ್ಲ ಓದ್ಕೊಂಡಿದ್ದೀರಿ, ಏನೆಲ್ಲ ಶಾಸ್ತ್ರಗಳು ನೆನಪಿದಾವೋ ಅದೆಲ್ಲ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಪ್ರಶ್ನೆ, जो पूरा जीते जी मरे हुए नहीं है उनको निशानी क्या होगी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾರು ಸಂಪೂರ್ಣವಾಗಿ ಬದುಕಿದ್ದು ಸತ್ತಿಲ್ವೋ, ಅಂದರೆ ಜ್ಞಾನ ಮಾರ್ಗದಲ್ಲಿ ಪಕ್ಕಾ ಆಗಿಲ್ವೋ, ಅವರ ಲಕ್ಷಣಗಳು ಏನಾಗಿದೆ? ಉತ್ತರ, ವಹ ಬಾಪ್ ಸೆ ಭಿ ಆರ್ಗ್ಯೂ ಕರ್ತೆ रहेंगे. ಉತ್ತರ ಆಗಿದೆ, ಯಾರು ಇನ್ನೂ ಲೌಕಿಕದಿಂದ ಸತ್ತು ಅಲೌಕಿಕದಲ್ಲಿ ಬದುಕಿಲ್ವೋ ಅವರಿಗೆ ಬಾಬನ ಜೊತೆಗೂ ಸಹ ಚರ್ಚೆ ಮಾಡ್ತಾರೆ, ಬಾಬನಿಗೂ ಸಹ ಚರ್ಚೆ ಮಾಡ್ಕೊಂಡಿರ್ತಾರೆ ಬಾಬನ ಜೊತೆಗೆ. ಶಾಸ್ತ್ರೋಂಕ ಮಿಸಾಲ್ ದೇತೆ रहेंगे. ಅವರು ಶಾಸ್ತ್ರದ ಮಾತುಗಳನ್ನು ಬಾಬನಿಗೆ ಕೂಡ ಈ ರೀತಿ ಶಾಸ್ತ್ರ ಹೇಳಿದೆ, ಬಾಬಾ ನೀವು ಈ ರೀತಿ ಹೇಳ್ತೀರಿ ಅಂತ ತಿಳ್ಕೊಂಡು ಬಾಬನ ಜೊತೆಗೂ ಆರ್ಗ್ಯೂ ಮಾಡ್ತಿರ್ತಾರೆ. ಜೋ ಪೂರಾ ಮರ್ ಗಯೆ ವಹ ಕಹೆಂಗೆ ಬಾಬಾ ಜೋ ಸುನಾತೆ ವಹಿ ಸಚ್ಚೆ ಹೇ. ಯಾರು ಕಂಪ್ಲೀಟಾಗಿ ಅಜ್ಞಾನದಿಂದ ಸತ್ತು ಜ್ಞಾನದಲ್ಲಿ ಬರ್ತಾರೋ, ಜ್ಞಾನದಲ್ಲಿ ಪಕ್ಕ ಆಗ್ತಾರೋ ಅಂಥವ್ರು ಹೇಳ್ತಾರೆ, ಬಾಬಾ ಏನು ಹೇಳ್ತಾರೋ ಅದು ಸತ್ಯವಾಗಿದೆ. ಹಮ್ನೆ ಆಧಾ ಕಲ್ಪ ಜೋ ಸುನಾ ವಹ ಜೂಟಿ ಹೀತ. ನಾವು ಅರ್ಧ ಕಲ್ಪದಿಂದ ಏನು ಕೇಳ್ಕೊಂಡು ಬಂದಿದ್ದೇವೆ, ಎಲ್ಲ ಧರ್ಮದ ಶಾಸ್ತ್ರದ ಮಾತುಗಳು, ಕಥೆಗಳು, ಪುರಾಣಗಳು ಅವೆಲ್ಲವೂ ಸಹ ಸುಳ್ಳೇ ಆಗಿತ್ತು. ಆದ್ದರಿಂದ ಈಗ ನಮ್ಮ ಮುಖದಲ್ಲಿ ಮತ್ತೆ ಆ ಎಂತಹ ಸುಳ್ಳು ಮಾತುಗಳು ಅಥವಾ ವೇಸ್ಟ್ ಆಗಿರುವಂತಹ ಮಾತುಗಳು ಬರಬಾರ್ದು. ತಂದೆ ಹೇಳ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಅಂತ. आज का वरदान है, सदा सुखों के सागर में लवलीन रहने वाले ಅಂತರ್ಮುಖಿ ಭವ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಸದಾ ಸುಖದ ಸಾಗರನಲ್ಲಿ ಲವಲೀನ ಆಗಿರುವಂತಹ, ಮುಳುಗಿರುವಂತಹ ಅಂತರ್ಮುಖಿಗಳಾಗ್ರಿ. ಸ್ಲೋಗನ್, ರೂಹಾನಿ ಶಾನ್ ಮೇ ರಹೋ ತೋ ಕಭಿ ಭಿ ಅಭಿಮಾನ್ ಕಿ ಫೀಲಿಂಗ್ ನಹಿ ಆಯೇಗಾ. ಯಾವಾಗಲೂ ಸ್ಲೋಗನ್ ಹೇಳ್ತಾರೆ ಬಾಬಾ, ಯಾವಾಗಲೂ ಆತ್ಮೀಯ ಒಂದು ನಶೆಯಲ್ಲಿ ಇರಬೇಕು, ಆಗ ಎಂದು ಅಭಿಮಾನದ ಫೀಲಿಂಗ್ಸು ಬರೋದಿಲ್ಲ, ದೇಹಾಭಿಮಾನದ ಫೀಲಿಂಗ್ಸು ಬರೋದಿಲ್ಲ ಅಂತ ಹೇಳ್ತಾನೆ ಬಾಬಾ. ಅಚ್ಚಾ, ಓಂ ಶಾಂತಿ.